ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ನನ್ನ ವಿಡಿಯೋದಲ್ಲಿ ಪಿಗ್ಮೆಂಟೇಷನ್ ಅಂದರೆ ಬಂಗಿಗೆ ನಾನು ಮನೆಮದ್ದು ತಂದಿದ್ದೀನಿ. ತುಂಬ ನಾನು ಬಂಗಿಗೆ ಹೋಮ್ ರೆಮಿಡಿ ಮಾಡಿ ತೋರಿಸ್ತಾ ಇರ್ತೀನಿ. ಏನು ಚಿನಿ, ತುಂಬ ಬಂಗಿಗೆ ಹೋಮ್ ರೆಮಿಡೀಸ್ ಮಾಡಿ ತೋರಿಸ್ತಾ ಇರ್ತೀನಿ. ಸೊ ಇವತ್ತು ನಾನು ತೋರಿಸೋದು ತುಂಬಾ ಇಂಪಾರ್ಟೆಂಟ್. ತುಂಬ ಜನ ಇಷ್ಟಪಡ್ತಿದ್ದೀರಾ ಕೂಡ ಹೋಮ್ ರೆಮಿಡಿ. ಎಲ್ರಿಗೂ ತುಂಬ ಥ್ಯಾಂಕ್ಸ್. ಆ್ಯಂಡ್ ಇವತ್ತು ನಾನು ಏನು ಮನೆಮದ್ದು ತೋರಿಸ್ತಾ ಇದ್ದೀನಿ, ನಿಜವಾಗ್ಲೂ ಇದು ಎಲ್ಲರ ಮನೆಯಲ್ಲೂ ಇರುತ್ತೆ. ಇದರಿಂದ 100 ಇದನ್ನ ಯೂಸ್ ಮಾಡಿದ್ರೆ ಬರೀ ಬಂಗ ಅಷ್ಟೇ ಹೋಗದೆ ನಮ್ಮ ಫೇಸಲ್ಲಿ ಏನಾದರೂ ಪಿಂಪಲ್ ಮಾರ್ಕ್, ಪಿಗ್ಮೆಂಟೇಷನ್, ಹೈಪರ್ ಪಿಗ್ಮೆಂಟೇಷನ್, ಸನ್ ಟ್ಯಾನ್, ಓಪನ್ ಪೋರ್ಸ್ ಇದೆಲ್ಲ ಹೋಗುತ್ತೆ. ಈಗೊಂದು ಸಮ್ಮರ್ ಇರೋದ್ರಿಂದ ಟ್ಯಾನಿಂಗ್ ಕೂಡ ಆಗಿರುತ್ತೆ, ಅದು ಹೋಗುತ್ತೆ. ಅಷ್ಟೇ ಅಲ್ಲದೆ ನಮ್ಮ ಫೇಸಲ್ಲಿ ಏನಾದರೂ ಸುಕ್ಕುಗಟ್ಟಿದ್ರೆ, ರಿಂಕಲ್ಸ್ ಇದ್ದರೆ, ಫೈನ್ ಲೈನ್ಸ್ ಇದ್ದರೆ ಅದು ಕೂಡ ಹೋಗೋಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ. ಹಾಗಾದರೆ ಅದು ಯಾವುದು, ಅದು ಹೇಗೆ ಯೂಸ್ ಮಾಡೋದು ಅಂತ ಬನ್ನಿ ತೋರಿಸ್ತೀನಿ. ಅದಕ್ಕಿಂತ ಫಸ್ಟ್ ಏನಂದರೆ, ನೀವು ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಗೈಸ್ ಬೇಗ ಹೋಗಿ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಪಕ್ಕದಲ್ಲೇ ಇರೋಂತಹ ಬೆಲ್ ಬಟನ್ ಕ್ಲಿಕ್ ಮಾಡಿ, ಅದನ್ನು ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರು ನೀವೇ ಫಸ್ಟ್ ನೋಡ್ಬೋದು. ಆ್ಯಂಡ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ, ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ಅಪ್ಲೈ ಮಾಡೋಕ್ಕಿಂತ ಫಸ್ಟ್ ಚೆನ್ನಾಗಿ ಫೇಸ್ ವಾಶ್ ಮಾಡಿ. ತುಂಬ ಬಿಸಿಲು, ಅದಕ್ಕೆ ಇಷ್ಟು ದೂರ ನಿಂತ್ಕೊಂಡು ಮಾತಾಡ್ತಿದ್ದೀನಿ. ಹತ್ರ ಬಂದೇ ರೀತಿ ಬಿಸಿಲು ಕಣ್ಣಿಗೆ ಬರುತ್ತೆ ಅಂತ. ಓಕೆನಾ, ಹೋಗಿ ನೀವು ಈ ಪ್ಯಾಕ್ ಫ್ರೆಂಡ್ಸ್ ಏನಂದರೆ, ಒಂದು ಖಾಲಿ ಬೌಲ್ ತೊಗೊಳ್ಳಿ. ನೀವು ಈ ಥರನಾದರೂ ತೊಗೋಬೋದು. ಮೊಟ್ಟೆ ಇಲ್ಲ ಹಸಿದಾದರೂ ಮೊಟ್ಟೆ ತೊಗೊಬೋದು. ಮೊಟ್ಟೆನ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ಮೊಟ್ಟೆಲಿರೋಂಥ ಅರ್ಶಿನದ ಒಂದು ಸ್ವಲ್ಪ ಮತ್ತು ವೈಟ್ ಒಂದು ಸ್ವಲ್ಪ, ಇಷ್ಟೂ ನಾನು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೋಡಿ, ನೆಕ್ಸ್ಟ್ ನಾನು ಇದಕ್ಕೆ ಏನು ಮಾಡ್ತೀನಿ ಅಂದರೆ, ಒಂದು ನಿಮಿಷ ಕೈ ವಾಶ್ ಮಾಡ್ಕೊಂಡು ನೆಕ್ಸ್ಟ್ ನಾನು ಇಲ್ಲಿ ಒಂದು ಬಾಳೆಹಣ್ಣು ತೊಗೊಂಡಿದ್ದೀನಿ. ಸಿಪ್ಪೆ ಸಮೇತನಾದರೂ ನೀವು ಬಿಡಿಸ್ಕೋಬೋದು, ಏನು ಪ್ರಾಬ್ಲಮ್ ಇಲ್ಲ. ನಾನು ಸಿಪ್ಪೆ ಬಿಡಿಸ್ತಿದ್ದೀನಿ. ಇದನ್ನು ಈ ರೀತಿ ಚೆನ್ನಾಗಿ ತುರಿರಿ. ಓಕೆನಾ, ತುರಿದ್ರೆ ನಿಮಗೆ ಸಿಗುತ್ತೆ. ಮಿಕ್ಸೆಲ್ಲಾದರೂ ರುಬ್ಕೋಬೋದು ನೀವು, ಈ ರೀತಿ ತುರಿಲೇಬೇಕು ಅಂತ ಏನಿಲ್ಲ. ಇದರಲ್ಲಿ ಬರೋ ಅಂತಹ ಅದನ್ನೆಲ್ಲ ಇದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿ. ಓಕೆನಾ, ನೋಡಿ ಇಲ್ಲಿ ನಾನು ಮಿಕ್ಸ್ ಮಾಡಿದ್ದೀನಿ ನೋಡಿ ಈ ರೀತಿ. ಬನ್ನಿ, ಇವಾಗ ಪ್ಯಾಕ್ ರೆಡಿಯಾಗಿದೆ. ಹೇಗೆ ಅಪ್ಲೈ ಮಾಡೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಗಾಯ್ಸ್, ಇವಾಗ ಪ್ಯಾಕ್ ರೆಡಿಯಾಗಿದೆ. ನಾನು ಇದನ್ನು ಅಪ್ಲೈ ಮಾಡ್ತಾ ಇದ್ದೀನಿ. ಇದನ್ನು ಅಪ್ಲೈ ಮಾಡೋಕ್ಕಿಂತ ಫಸ್ಟ್ ನಮ್ಮ ಫೇಸ್ ಚೆನ್ನಾಗಿ ವಾಶ್ ಮಾಡಿರಬೇಕು. ನನ್ನ ಫೇಸ್ ನಾನು ಆಲ್ರೆಡಿ ಚೆನ್ನಾಗಿ ವಾಶ್ ಮಾಡಿದ್ದೀನಿ. ಗಾಯ್ಸ್, ನಿಮಗೆ ಗೊತ್ತು ಬನಾನಾ ಅಲ್ಲಿ ಎಷ್ಟು ನಮ್ಮ ಫೇಸ್ಗೆ ಯೂಸ್ ಆಗೋಂಥ ಬೆನಿಫಿಟ್ಸ್ ಇದೆ ಅಂತ. ನಾನು ಒಂದೊಂದು ವಿಡಿಯೋದಲ್ಲಿ ನಿಮ್ಗೆ ಹೇಳಿದ್ದೀನಿ. ನಿಜವಾಗ್ಲೂ ಬನಾನಾ ಯೂಸ್ ಮಾಡೋದ್ರಿಂದ ಆ್ಯಂಟಿ ಏಜಿಂಗ್ ಅಂತಾರಲ್ಲ ಅದು ಹೋಗುತ್ತೆ, ಫೈನ್ ಲೈನ್ಸ್ ಹೋಗುತ್ತೆ, ರಿಂಕಲ್ಸ್ ಹೋಗುತ್ತೆ, ಪಿಂಪಲ್ ಮಾರ್ಕ್ ಹೋಗುತ್ತೆ, ಆ್ಯಂಡ್ ಪಿಗ್ಮೆಂಟೇಷನ್ ಕೂಡ ಹೋಗುತ್ತೆ. ನೆಕ್ಸ್ಟು ಮೊಟ್ಟೆಯಲ್ಲಿ ಜಾಸ್ತಿ ಪ್ರೋಟೀನ್ ಆಗಿರಲಿ, ವಿಟಮಿನ್ಸು, ನ್ಯೂಟ್ರಿಷನ್ಸ್ ಎಲ್ಲ ಜಾಸ್ತಿ ಇರೋದ್ರಿಂದ ನಮ್ಮ ದೇಹದಲ್ಲಿ ಈ ಥರ ಏನಾದರೂ ಅಂಶ ಕಡಿಮೆ ಆದಾಗ ನಮಗೆ ಬಂಗ್ ಇದೇ ಒಂದು ರೀಸನ್ಸ್ಗೆ ಬರುತ್ತೆ ಅಂತ ನಾನು ಹೇಳಲ್ಲ ಫ್ರೆಂಡ್ಸ್. ತುಂಬ ಅಂದರೆ ತುಂಬಾ ರೀಸನ್ಸಿಗೆ ಬರುತ್ತೆ. ಬಿಸಿಲಲ್ಲಿ ಓಡಾಡೋದ್ರಿಂದ ಆಗಿರ್ಬೋದು, ಜೀನ್ಸಿಂದ ಆಗಿರ್ಬೋದು, ಕರೆಕ್ಟಾಗಿ ಸ್ಕಿನ್ ಕೇರ್ ಫಾಲೋ ಮಾಡಿಲ್ದೇ ಇರ್ಬೋದು. ನಾನು ಮೊಟ್ಟೆ, ಚಿಕನು, ಮಟನ್ ಎಲ್ಲ ತಿನ್ನಬಾರ್ದು ಅಂತ ಒಂದು ತಿಂಗಳಿಂದ ಅಂದ್ಕೊಂಡಿದ್ದೀನಿ. ಸ್ವಲ್ಪ ಬಾಯಿಗೆ ಹೋಗ್ಬಿಡುತ್ತೇನೋ ಅಂದ್ಕೊಂಡು ಒರೆಸ್ಕೋತಾ ಇದ್ದೀನಿ ಅಷ್ಟೇ. ನಂಗೆ ಮೊಟ್ಟೆ ಬಾಯಿಗೆ ಹೋಗ್ಬಿಟ್ರೆ ಭಯ, ಯಾಕೆಂದರೆ ಒಂದು ತಿಂಗಳಿಂದ ತಿನ್ನಬಾರ್ದು ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ 10 ಮಿನಿಟ್ಸ್ ಬಿಟ್ಕೊಂಡು ಡ್ರೈ ಆಗಿದೆ. ನೋಡಿ ಫುಲ್ಲು ಡ್ರೈ ಆಗಿಬಿಟ್ಟಿದೆ. ಈಗ ಹೋಗಿದ್ದು ನಾನು ವಾಶ್ ಮಾಡ್ಕೊಂಡು ಗಾಯ್ಸ್, ನೋಡಿ ನಾನು ಇವಾಗ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ಎಷ್ಟು ಗ್ಲೋ ಕಾಣಿಸ್ತಾ ಇದೆ. ಖಂಡಿತವಾಗ್ಲೂ ಇದನ್ನು ನೀವು ರೆಗ್ಯುಲರಾಗಿ ಯೂಸ್ ಮಾಡ್ಬೋದು. ಆ್ಯಂಡ್ ಇನ್ನೊಂದು ಹೇಳೋದೇ ಮಾಡ್ತದೆ, ಅದೇನೆಂದರೆ ನೀವು ಬೇಯಿಸ್ಬಿಟ್ಟೆ ಮೊಟ್ಟೆ ಯೂಸ್ ಮಾಡಬೇಕು ಅಂತ ಏನಿಲ್ಲ, ಹಸಿದು ಕೂಡ ಯೂಸ್ ಮಾಡ್ಬೋದು. ನೋಡಿ ಎಷ್ಟು ಗ್ಲೋ ಆಗಿದೆ, ಹಸಿದು ಕೂಡ ಯೂಸ್ ಮಾಡ್ಬೋದು. ಓಕೆನಾ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ